ಸ್ನೇಹಿತರೆ, ಜೂನ್ 10, 2026 ಈ ದಿನ ಭಾರತದ ರಾಜಕೀಯ ಇತಿಹಾಸದಲ್ಲೇ ಒಂದು ದೊಡ್ಡ ಇತಿಹಾಸ ನಿರ್ಮಾಣ ಆದ ಕ್ಷಣ. ದೇಶದ ಮೊದಲ ಪ್ರಧಾನಿ ನೆಹರು ಹೆಸರಲ್ಲಿದ್ದ 6 ದಶಕಗಳ ಹಳೆಯ ದಾಖಲೆಯನ್ನ PM ನರೇಂದ್ರ ಮೋದಿ ಬ್ರೇಕ್ ಮಾಡಿದ್ದಾರೆ. ನೆಹರು ನಿರಂತರ 12 ವರ್ಷ ಅಂದ್ರೆ ಬರೋಬ್ಬರಿ 4398 ದಿನಗಳ ಕಾಲ ಚುನಾಯಿತ ಪ್ರಧಾನಿಯಾಗಿ ದೇಶವನ್ನ ನಡೆಸಿದ್ರು. ಇಷ್ಟು ದಿನ ಅತಿ ಹೆಚ್ಚು ಕಾಲ ಕಂಟಿನ್ಯೂಸ್ಲಿ ಎಲೆಕ್ಟೆಡ್ ಆಗಿ ಜನರಿಂದ ಆಯ್ಕೆಯಾದ ಪ್ರಧಾನಿಯಾಗಿ ದೇಶ ನಡೆಸಿದ ಚುನಾಯಿತ ಪ್ರಧಾನಿಯ ಖ್ಯಾತಿ ಅವರ ಹೆಸರಲ್ಲಿತ್ತು, ಅಥವಾ ಲಾಂಗೆಸ್ಟ್ ಸರ್ವಿಂಗ್ ಎಲೆಕ್ಟೆಡ್ PM ಅನ್ನೋ ರೆಕಾರ್ಡ್ ಈಗ ಮೋದಿ ಅವರ ಪಾಲಾಗಿದೆ. ಅದು 4399 ದಿನಗಳನ್ನ ಪೂರೈಸಿ ಮೋದಿ ಮುಂದಕ್ಕೆ ಹೋಗಿದ್ದಾರೆ, ಬ್ರೇಕ್ ಮಾಡಿದ್ದಾರೆ. ಸ್ನೇಹಿತರೆ, ಭಾರತ ಒಂದು ಡೆಮೊಕ್ರೆಟಿಕ್ ಕಂಟ್ರಿ. ಜನ ಪ್ರತಿ 5 ವರ್ಷಕ್ಕೊಂದ್ಸಲ ಡಿಸೈಡ್ ಮಾಡ್ತಾರೆ ವೋಟ್ ಹಾಕಿ ಯಾರು ನೆಕ್ಸ್ಟ್ ಈ ದೇಶವನ್ನ ನಡೆಸಬೇಕು ಅಂತ. ಇಂಥ ರಾಷ್ಟ್ರದಲ್ಲಿ, ಇಷ್ಟು ದೊಡ್ಡ ದೇಶದಲ್ಲಿ, ರಾಜಕೀಯವಾಗಿ ಎಷ್ಟು ವರ್ಣರಂಜಿತವಾಗಿರೋ ಕಂಟ್ರಿಲಿ ಈ ರೀತಿ ಸುದೀರ್ಘಾವಧಿಗೆ ಪ್ರಧಾನಿಯಾಗಿ ಕಂಟಿನ್ಯೂ ಆಗೋದು ಸುಲಭದ ಮಾತಲ್ಲ. ಅದು ನೆಹರು ಅವರಿಗಾದ್ರೂ ಅಷ್ಟೇ, ಮೋದಿ ಅವರಿಗಾದ್ರೂ ಅಷ್ಟೇ. ಅಂತ ದಾಖಲೆಯನ್ನ ಇಬ್ರು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಭಾರತದಲ್ಲಿ ಎಲೆಕ್ಷನ್ ಶುರುವಾಗಿ 75 ವರ್ಷ ಆಗಿದೆ. ಅದರಲ್ಲಿ 1/3 ಭಾಗದಷ್ಟು ಅಂದ್ರೆ ಹೆಚ್ಚು ಕಮ್ಮಿ 25 ವರ್ಷವನ್ನ ಇವರಿಬ್ಬರೇ ದೇಶ ಮುನ್ನಡೆಸಿದ್ದಾರೆ. ಸೊ ಈ ವರದಿಯಲ್ಲಿ ಇಬ್ಬರು ನಾಯಕರ ಆಡಳಿತದಲ್ಲಿ ಆಗಿರೋ ಬದಲಾವಣೆಗಳೇನು ಅಂತ ನಾವು ನೋಡ್ತಾ ಹೋಗೋಣ. ಸಾಧನೆ ಮತ್ತು ವೈಫಲ್ಯಗಳ ಲೆಕ್ಕಾಚಾರದಲ್ಲಿ ಯಾರು ಮುಂದಿದ್ದಾರೆ, ಯಾರು ಯಾವುದರಲ್ಲಿ ವೀಕ್ ಆಗಿದ್ರು, ಯಾರು ಯಾವುದರಲ್ಲಿ ಸ್ಟ್ರಾಂಗ್ ಆಗಿದ್ರು ಎಲ್ಲವನ್ನ ಡಿಕೋಡ್ ಮಾಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಸ್ನೇಹಿತರೆ, ಮೊದಲಿಗೆ ಈ ದಾಖಲೆಯ ಲೆಕ್ಕಾಚಾರವನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಸುಮಾರು ಜನಕ್ಕೆ ಗೊಂದಲ ಬಂದಿರಬಹುದು. ನೆಹರು 16 ವರ್ಷ PM ಆಗಿದ್ರಲ್ಲ, ಮೋದಿ 12 ವರ್ಷ ಮಾತ್ರ ಪೂರೈಸಿರೋದಲ್ವಾ, ಹೆಂಗಿದು ಅಂತ. ಎಲ್ರಿಗೂ ಗೊತ್ತಿರೋ ಹಾಗೆ 1947ರಲ್ಲಿ ಸ್ವಾತಂತ್ರ್ಯ ಬಂದಾಗ ನೆಹರು ಪ್ರಧಾನಿ ಪಟ್ಟಕ್ಕೆ ಏರಿದ್ರು. ಆದ್ರೆ ಅದು ಚುನಾಯಿತ ಪ್ರಧಾನಿಯಲ್ಲ, ಜನರಿಂದ ವೋಟ್ ತಗೊಂಡು ಆಶೀರ್ವಾದ ತಗೊಂಡು ಪ್ರಧಾನಿಯಾಗಿ ಬಂದು ಕೂತಿದ್ದಲ್ಲ ಅವಾಗ ಮೊದಲ ಸಲ. ಆ ಟೈಮ್ನಲ್ಲಿ ಸ್ವಾತಂತ್ರ್ಯ ಹೋರಾಟ ಮಾಡ್ತಾ ಇದ್ದ ಕಾಂಗ್ರೆಸ್ನ ಪ್ರಾದೇಶಿಕ ಸಮಿತಿಗಳು ಅವ್ರನ್ನ ಆಯ್ಕೆ ಮಾಡಿ ಕೂರಿಸಿರೋದು ಗಾಂಧೀಜಿಯವರ ಆಶೀರ್ವಾದದಿಂದ ಮುಖ್ಯವಾಗಿ. ಯಾಕಂದ್ರೆ ಸರ್ದಾರ್ ಪಟೇಲ್ ಅವರಿಗೆ ಬೆಂಬಲ ಇತ್ತು. 15 ಸಮಿತಿಗಳ ಪೈಕಿ 12 ಸಮಿತಿಗಳು ಸರ್ದಾರ್ ವಲ್ಲಭಾಯ್ ಪಟೇಲ್ ಪರ ವೋಟ್ ಹಾಕಿ ಅವ್ರನ್ನ ಆಯ್ಕೆ ಮಾಡಿ ಆಗಿತ್ತು. ಆದ್ರೆ ಗಾಂಧೀಜಿ ಮಧ್ಯಪ್ರವೇಶ ಮಾಡಿ ಪಟೇಲ್ ಹಿಂದೆ ಸರಿದ್ರು, ನೆಹರು ಮೊದಲ ಪ್ರಧಾನಿ ಆದ್ರು. ಅದ್ರ ಬಗ್ಗೆ ಕ್ಲಿಯರ್ ಆಗಿ ಡಾಕ್ಯುಮೆಂಟೇಶನ್ ಇದೆ. ಹೀಗೆ 1947ರಿಂದ 1952ರವರೆಗೂ ಕೂಡ ನೆಹರು ಹಂಗಾಮಿ ಪ್ರಧಾನಿಯಾಗಿದ್ರು. ಆಲ್ಮೋಸ್ಟ್ 5 ವರ್ಷಗಳ ಅವಧಿ ಏನಿದೆ, ಅವರು ಜನರಿಂದ ಆಯ್ಕೆಯಾಗಿದ್ದ ಪ್ರಧಾನಿ ಆಗಿರಲಿಲ್ಲ. 1952ರಲ್ಲಿ ದೇಶದಲ್ಲಿ ಮೊದಲ ಬಾರಿಗೆ ಚುನಾವಣೆಯಾಯಿತು. ಇದರ ಗೆಲುವು ಸಾಧಿಸಿದ ನೆಹರು ಮೇ 13, 1952ರಿಂದ ಮೇ 27, 1964ರವರೆಗೆ ಅಂದ್ರೆ ತಮ್ಮ ಕೊನೆ ಉಸಿರಿನವರೆಗೆ ತೀರ್ಕೊಳ್ಳೋ ತನಕ ಚುನಾಯಿತ ಪ್ರಧಾನಿಯಾಗಿ 4398 ದಿನ ಅಧಿಕಾರದಲ್ಲಿದ್ರು. ಈಗ ಅದೇ ಜಾಗಕ್ಕೆ PM ನರೇಂದ್ರ ಮೋದಿ ಬಂದಿದ್ದಾರೆ. ಮೇ 26, 2014ರಲ್ಲಿ ಮೊದಲ ಬಾರಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದ ಮೋದಿ ಅವರು ಜೂನ್ 10, 2026ಕ್ಕೆ ಬರೋಬ್ಬರಿ 4399 ದಿನಗಳನ್ನ ಪೂರೈಸಿದ್ದಾರೆ. ಮೋದಿ ಅವರ ಈ ಐತಿಹಾಸಿಕ ದಾಖಲೆಗೆ ಅಮೆರಿಕದ ಅಂಬಾಸಿಡರ್ ಸರ್ಗಿ ಗೋರ್, ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲನಿ ಸೇರಿ ಜಾಗತಿಕ ನಾಯಕರು ಕೂಡ ಶುಭಾಶಯ ಕೋರಿದ್ದಾರೆ. ಫೌಂಡೇಶನ್ ವರ್ಸಸ್ ಮಾಡರ್ನ್ ಬಿಲ್ಡಿಂಗ್, ಇಬ್ಬರ ಆಡಳಿತದ ವ್ಯತ್ಯಾಸ ಏನು? ಸ್ನೇಹಿತರೆ, ಮುಂದುವರಿಯುವ ಮುನ್ನ ಚಿಕ್ಕದಾಗಿ ವಿಡಿಯೋದ ಪಾರ್ಟ್ನರ್ ಬಗ್ಗೆ ಹೇಳ್ಬಿಡ್ತೀವಿ. ಪ್ರತಿಯೊಬ್ಬರಿಗೂ ಉಳಿತಾಯ ಮಾಡಬೇಕು ಅನ್ನೋ ಆಸೆ ಇದ್ದೇ ಇರುತ್ತಲ್ವಾ, ದುಡ್ಡನ್ನ ಉಳಿಸಬೇಕು, ಮಂತ್ ಎಂಡ್ ಬಂದ್ರೆ ದುಡ್ಡು ಖಾಲಿ ಆಗಿರುತ್ತೆ, ಉಳಿಸಕ್ಕೆ ಆಗ್ತಿಲ್ಲ ಅಂತ ಹೇಳಿ. ಅಂತವ್ರು ತುಂಬಾ ಜನಕ್ಕೆ ದೊಡ್ಡ ಭಯ ಏನು ಅಂದ್ರೆ, ಮಾರ್ಕೆಟಿಗೆ ಹಾಕಿದ್ರೆ ಮೇಲೆ ಕೆಳಗೆ ಹೋಗ್ತಿರುತ್ತೆ, ಅರ್ಜೆಂಟಿ ಬೇಕಾದಾಗ ಬಿದ್ದು ಹೋಗಿರುತ್ತೆ ಅಂತ ಹೇಳಿ. ಸ್ನೇಹಿತರೆ, ಶಾರ್ಟ್ ಟರ್ಮ್ ಅಲ್ಲಿ ದುಡ್ಡನ್ನ ಉಳಿಸೋಕೆ ಅಂತಲೇ ಫಿಕ್ಸೆಡ್ ಇನ್ಕಮ್ ಇನ್ಸ್ಟ್ರೂಮೆಂಟ್ಸ್ ಇದಾವೆ. ಅಂತ ಹೇಳಿದ್ರೆ ಬ್ಯಾಂಕ್ಗಳು ಕೊಡೋ ಡೆಪಾಸಿಟ್ಗಳು, ಫಿಕ್ಸೆಡ್ ಡೆಪಾಸಿಟ್, ರಿಕರಿಂಗ್ ಡೆಪಾಸಿಟ್ ಈ ತರದಿದಾವೆ. ಇದರಲ್ಲಿ ಬ್ಯಾಂಕ್ಗಳು ನೀವಿಡೋ ಅಮೌಂಟ್ಗೆ, ಭಾರತದ ಬ್ಯಾಂಕ್ಗಳು, RBI ಕೆಳಗೆ ಕೆಲಸ ಮಾಡೋ ಬ್ಯಾಂಕ್ಗಳು ಫಿಕ್ಸೆಡ್ ಬಡ್ಡಿಯನ್ನ ಕೊಡ್ತವೆ. FD ಗಾದ್ರೆ ನಿಮಗೆ ಲಂಸಮ್ ಅಮೌಂಟ್ ಬೇಕಲ್ವಾ ಇಡಕ್ಕೆ. ಆದ್ರೆ RD ಯನ್ನ ತಿಂಗಳು ಶಿಸ್ತಲ್ಲಿ ಉಳಿತಾಯ ಮಾಡ್ತಾ ಹೋಗಕ್ಕೆ 1,000 ರೂಪಾಯಿಂದಲೂ ಬೇಕಾದ್ರೂ ಶುರು ಮಾಡಬಹುದು. 1 ವರ್ಷಕ್ಕೆ, 6 ತಿಂಗಳಿಗೆ, 2 ವರ್ಷಕ್ಕೆ, 3 ವರ್ಷಕ್ಕೆ ನಿಮ್ಮ ಗೋಲ್ಗಳಿಗೆ ಅನುಸಾರವಾಗಿ ಪ್ಲಾನ್ ಮಾಡಿಕೊಂಡು RD ಯನ್ನ ಇಟ್ಟು ದುಡ್ಡು ಜೋಡಿಸ್ತಾ ಹೋಗ್ಬೋದು. ಬಡ್ಡಿ ಎಷ್ಟಿದೆ ಗೊತ್ತಾ ಇವಾಗ? ಭಾರತದಲ್ಲಿ 8.1ರಿಂದ 8.3% ತನಕ ಫಿಕ್ಸೆಡ್ ಬಡ್ಡಿ ಕೊಡ್ತಿರೋ ಬ್ಯಾಂಕ್ಗಳು ಕೂಡ ಇದಾವೆ. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಲಿಂಕ್ ಇದೆ. ಕ್ಲಿಕ್ ಮಾಡೋ ಮೂಲಕ ಆಪ್ ಅನ್ನ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಂಡು ನೀವು ಅಲ್ಲಿ ಭಾರತದ ಎಲ್ಲಾ ಬ್ಯಾಂಕ್ಗಳ
ಬಡ್ಡಿಯನ್ನ ಕಂಪೇರ್ ಮಾಡಬಹುದು. ಸ್ಟೇಬಲ್ ಮನಿ ನಿಮಗೆ ಎಲ್ಲಾ ಬ್ಯಾಂಕ್ಗಳನ್ನ ನಿಮ್ಮ ಹತ್ರ ತಗೊಂಡ್ಬರುತ್ತೆ ಒಂದೇ ಪ್ಲಾಟ್ಫಾರ್ಮ್ ನಲ್ಲಿ. ಕಂಪೇರ್ ಮಾಡಿ ನೀವು ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ ನೊಂದಿಗೆ RD ಅನ್ನ FD ಅನ್ನೆಲ್ಲ ಬುಕ್ ಮಾಡ್ಕೋಬಹುದು. ಜಸ್ಟ್ 1,000 ರೂಪಾಯಿಂದಲೂ ಕೂಡ ರಿಕರಿಂಗ್ ಡೆಪಾಸಿಟ್ ಅನ್ನ ಶುರು ಮಾಡಕ್ಕಾಗತ್ತೆ. ಸೊ ಆಸಕ್ತಿ ಇರೋರು ಮಿಸ್ ಇಲ್ಲದೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಮೆಂಟ್ ಇರೋ ಲಿಂಕ್ ಅನ್ನ ಚೆಕ್ ಮಾಡಿ ಬನ್ನಿ ಕಂಟಿನ್ಯೂ ಮಾಡೋಣ. ಮೊದಲಿಗೆ ಇಬ್ಬರ ನಡುವಿನ ಸೈದ್ಧಾಂತಿಕ ವ್ಯತ್ಯಾಸ ಹೇಳಬೇಕು. ನೆಹರು ಮತ್ತು ಮೋದಿ ಸಿದ್ಧಾಂತಕ್ಕೂ ಬಹಳ ವ್ಯತ್ಯಾಸ ಇದೆ. ನೆಹರು ಡೆಮೊಕ್ರೆಟಿಕ್ ಸೋಷಿಯಲಿಸಂ ಅಂದ್ರೆ ಪ್ರಜಾಸತ್ತಾತ್ಮಕ ಸಮಾಜವಾದ ಹಾಗೆ ಜಾತ್ಯತೀತತೆ ಅದನ್ನ ಫಾಲೋ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ಸರ್ಕಾರವೇ ಎಲ್ಲವನ್ನ ಕಂಟ್ರೋಲ್ ಮಾಡಬೇಕು, ಸರ್ಕಾರ ಎಲ್ಲವನ್ನ ಕಂಟ್ರೋಲ್ ಮಾಡಿದ್ರೆ ಮಾತ್ರ ನಾವು ದೇಶದ ಜನಕ್ಕೆ ಹೆಲ್ಪ್ ಮಾಡಕ್ ಸಾಧ್ಯ, ಬಡವರಿಗೆ ಹೆಲ್ಪ್ ಮಾಡಕ್ ಸಾಧ್ಯ ಅನ್ನೋದು ಅವರ ನಂಬಿಕೆಯಾಗಿತ್ತು. ಅದಕ್ಕೆ ಭಿಲಾಯ್, ರೂರ್ಕೆಲಾದಂತ ಬೃಹತ್ ಸ್ಟೀಲ್ ಪ್ಲಾಂಟ್ಗಳನ್ನ ಆಲ್ಮೋಸ್ಟ್ ಎಲ್ಲವೂ ಕೂಡ ಆಗಿನ ಕಾಲದಲ್ಲಿ ಆಗಿರೋದು ಸರ್ಕಾರಿ ಒಡೆತನದ ಕಂಪನಿಗಳನ್ನೇ ಮಾಡೋಕೆ ಟ್ರೈ ಮಾಡಿದ್ರು. ಹಾಗೆ ಸೋವಿಯತ್ ರಷ್ಯಾದ ಕಮ್ಯುನಿಸಂ ಪ್ರಭಾವ ನೆಹರು ಮೇಲೆ ಜಾಸ್ತಿ ಇತ್ತು. ನೆಹರು ಅಲಿಪ್ತ ನೀತಿ ಅಂತ ಹೇಳಿದ್ರು ಕೂಡ ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇತ್ತು. ದೇಶಕ್ಕೆ ಕಮ್ಯುನಿಸಂ ಬರಬಾರ್ದು ಅಂತ ಹೇಳ್ತಾ ಇದ್ರು. ಚೈನಾದ ಕಮ್ಯುನಿಸಂ ನಮ್ಮ ದೇಶಕ್ಕೆ ನುಗ್ಗದಂತೆ ನೋಡ್ಕೋಬೇಕು ಅಂತ ಅವ್ರು ಹೇಳ್ತಿದ್ರು. ಆದ್ರೆ ಸೋವಿಯತ್ ರಷ್ಯಾ ಪರವಾಗಿ ವಾಲಿದ್ರು ನೆಹರು, ಅಲಿಪ್ತ ಅಂತ ಹೇಳುತ್ತಲೇ. ಹಾಗೂ ಅಲ್ಲಿನ ಕಮ್ಯುನಿಸಂನ ಅಲ್ಲಿನ ಸಮತಾವಾದದಿಂದ ಸಿಕ್ಕಾಪಟ್ಟೆ ಇನ್ಫ್ಲೂಯೆನ್ಸ್ ಆಗಿ ಸಮಾಜವಾದವನ್ನ ಫಾಲೋ ಮಾಡೋಕೆ ಪ್ರಯತ್ನ ಪಟ್ಟರು. ಹಾಗೆ ಧಾರ್ಮಿಕ ವಿಚಾರಗಳಲ್ಲೂ ಕೂಡ ನೆಹರು ಅವರಿಗೆ ಅಷ್ಟೊಂದು ಆಸಕ್ತಿ ಇರಲಿಲ್ಲ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಸೋಮನಾಥ ದೇಗುಲದ ಪುನರ್ ನಿರ್ಮಾಣದ ಉದ್ಘಾಟನೆಗೂ ಸರ್ಕಾರ ಪಾಲ್ಗೊಳ್ಳಬಾರದು, ಸರ್ಕಾರಕ್ಕೆ ಏನ್ ಕೆಲಸ ಅಲ್ಲಿ ಅಂತ ಸರ್ದಾರ್ ಪಟೇಲ್ರಿಗೆ ನೆಹರು ಹೇಳಿದ್ರು ಅಂತ ನಿಮಗೆ ಸಿಗತ್ತೆ. ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್ ಅವರು ನೀವು ಹೋಗಬೇಡಿ ಅಂತ ಹೇಳಿ PM ರಾಷ್ಟ್ರಪತಿಗಳನ್ನ ಕೂಡ ತಡೆಯೋಕೆ ಪ್ರಯತ್ನ ಪಟ್ರು. ಜೊತೆಗೆ ನೆಹರು ಆಗಿನ ಕಾಲಕ್ಕೇನೆ ಸಿಕ್ಕಾಪಟ್ಟೆ ಮಾಡ್ರನ್ ಅಲ್ಟ್ರಾ ಲಿಬರಲ್ ತರ ಇದ್ರು. ಅವರಿಗೆ ಪರಂಪರೆ, ಭಾಷೆ, ಈ ವಿಚಾರಗಳ ಬಗ್ಗೆ ಅಂದ್ರೆ ಅವುಗಳನ್ನ ತುಂಬಾ ವೈಭವೀಕರಣ ಮಾಡೋದ್ರ ಬಗ್ಗೆ ಹೆಚ್ಚಿನ ಆಸಕ್ತಿ ಇರಲಿಲ್ಲ. ನೆಹರು ಯಾವ ಲೆವೆಲ್ನ ಅಲ್ಟ್ರಾ ಲಿಬರಲ್ ಅಂತ ಹೇಳಿದ್ರೆ ಭಾಷಾವಾರು ಪ್ರಾಂತ್ಯಗಳನ್ನ ಮಾಡೋದಕ್ಕೂ ಕೂಡ ವಿರೋಧ ಮಾಡಿದ್ರು. ಜನ ಎಲ್ಲ ಮಿಕ್ಸ್ ಆಗಿರ್ಬೇಕು, ದೇಶದ ಐಕ್ಯತೆಗೆ ಪೆಟ್ಟು ಬೀಳತ್ತೆ ಹೆಂಗ್ ಮಾಡ್ಬಿಟ್ರೆ, ಭಾಷೆಗೆ ತಕ್ಕಂತೆ ಸ್ಟೇಟ್ಸ್ ಎಲ್ಲ ಮಾಡ್ಕೊಂಡ್ಬಿಟ್ರೆ ಮಿಕ್ಸ್ ಆಗಿರ್ಲಿ. ಮಡ್ರಾಸ್ ಅಂತ ಹೇಳಿ ಅದರಲ್ಲಿ ಸ್ವಲ್ಪ ಕನ್ನಡಿಗರು, ಸ್ವಲ್ಪ ತಮಿಳ್ನವರು, ಈ ಕಡೆ ಬಾಂಬೆ ಪ್ರೆಸಿಡೆನ್ಸಿ ಅಂತ ಹೇಳಿ ಅದರಲ್ಲಿ ಸ್ವಲ್ಪ ಕನ್ನಡಿಗರು, ಮರಾಠಿಗರು, ಗುಜರಾತಿಗಳು, ಈ ಕಡೆ ಹೈದರಾಬಾದ್ ಅಂತ ಬಂದಾಗ ಅಲ್ಲೊಂದಷ್ಟು ಜನ ತೆಲುಗುನವರು, ಕನ್ನಡದವರು, ಎಲ್ಲ ಕಡೆ ಫುಲ್ ಮಿಕ್ಸ್ಡ್ ಕಲ್ಚರ್ ಇರಲಿ, ದೇಶದ ಐಕ್ಯತೆ ಚೆನ್ನಾಗಿರುತ್ತೆ. ಅವಾಗ ಸಪ್ರೇಟ್ ಭಾಷಾವಾರು ಮಾಡಿದ್ರೆ ಒಡೆದು ಹೋಗುತ್ತೆ ಅನ್ನೋ ಥರ ಓಪನ್ ಆಗಿ ನೆಹರು ವಿರೋಧ ಮಾಡಿದ್ರು. ನೆಹರು ಕಾರಣದಿಂದಾಗಿನೇ ಅಷ್ಟು ಡಿಲೇ ಆಗಿದ್ದು ಭಾಷಾವಾರು ಪ್ರಾಂತ್ಯಗಳ ರಚನೆ. ಜೊತೆಗೆ ಭಾರತ ಪಾಕಿಸ್ತಾನ ಡಿವೈಡ್ ಆಗಿದ್ದು ಕೂಡ ನೆಹರುಗೆ ಇಷ್ಟನೇ ಇರಲಿಲ್ಲ. 2 ನೇಷನ್ ಥಿಯರಿ ಬರೀ ಜಿನ್ನಾ ಕನಸು, ಜಿನ್ನಾ ಮಾಡಿದ್ದು ಅನ್ನೋದು ನೆಹರು ಅವರ ಬಲವಾದ ನಂಬಿಕೆಯಾಗಿತ್ತು. ಮುಸ್ಲಿಮರು ಹಿಂದೂಗಳೊಂದಿಗೆ ಯಾಕೆ ಬದುಕಕ್ಕಾಗಲ್ಲ? ನೆಹರು ಪ್ರಕಾರ ಧರ್ಮ ಇರ್ರಿಲೆವೆಂಟ್, ಧಾರ್ಮಿಕ ನಂಬಿಕೆ ಇರ್ರಿಲೆವೆಂಟ್, ಮನುಷ್ಯರ ತರ ಇರಬೇಕು ಅನ್ನೋ ಥರದಲ್ಲಿ ನೆಹರು ಥಿಂಕ್ ಮಾಡ್ತಾ ಇದ್ರು. ನಾನು ಏನಾದರೂ ಮಾಡಿ ಚೇಂಜ್ ಮಾಡ್ತೀನಿ ಇದನ್ನ ಅಂತ ನೆಹರು ಹೇಳ್ತಾ ಇದ್ರು. ಇದೇ ಕಾರಣಕ್ಕೇನೆ ಕಾಶ್ಮೀರದಲ್ಲಿ ಹರಿಸಿಂಗ್ ಬಿಟ್ಟು ಶೇಖ್ ಅಬ್ದುಲ್ಲಾ ಆಡಳಿತಕ್ಕೆ ನೆಹರು ಸಪೋರ್ಟ್ ಮಾಡಿದ್ದನ್ನ ನಾವಿಲ್ಲಿ ನೆನಪು ಮಾಡ್ಕೋಬಹುದು. ಆದ್ರೆ PM ಮೋದಿ ಅವರ ಸೈದ್ಧಾಂತಿಕ ನಿಲುವೇ ಬೇರೆ. ಮೋದಿ ಸಂಪೂರ್ಣವಾಗಿ ಕಲ್ಚರಲ್ ನ್ಯಾಷನಲಿಸಂ, ಸಾಂಸ್ಕೃತಿಕ ರಾಷ್ಟ್ರೀಯವಾದ ಸಿದ್ಧಾಂತವನ್ನ ಫಾಲೋ ಮಾಡ್ತಾರೆ. ಅಂದ್ರೆ RSS ನ ಸಿದ್ಧಾಂತವನ್ನ. ಅವರು ಕೂಡ ಒಬ್ಬ RSS ನ ಫುಲ್ ಟೈಮ್ ಪ್ರಚಾರಕ ಅವರು. ಇಲ್ಲಿನ ಪರಂಪರೆ, ಹಿಂದೂ ಧರ್ಮ, ಸನಾತನ ಸಂಸ್ಕೃತಿ, ಈ ನೆಲದ ಆಚರಣೆ ನಮ್ಮ ಆಡಳಿತಕ್ಕೆ ಪ್ರೇರಣೆಯಾಗಿರಬೇಕು ಅನ್ನೋದು ಮೋದಿಯವರ ನಂಬಿಕೆ. ಇದರಲ್ಲಿ ಯಾವುದೇ ಹಿಂಜರಿಕೆಯನ್ನ ಅವರು ತೋರ್ಸೋಕೆ ಹೋಗೋದಿಲ್ಲ. ಅದನ್ನ ಓಪನ್ ಆಗಿ ಅವರು ಡಿಸ್ಪ್ಲೇ ಮಾಡ್ತಾರೆ, ಫಾಲೋ ಮಾಡ್ತಾರೆ. 500 ವರ್ಷಗಳಿಗೂ ಅಧಿಕ ಶತಮಾನಗಳ ಕನಸಾಗಿದ್ದ ರಾಮ ಮಂದಿರ ನಿರ್ಮಾಣ ಆಗಿರ್ಬೋದು, ಅದರಲ್ಲಿ ಶ್ರೀರಾಮರ ಪ್ರಾಣ ಪ್ರತಿಷ್ಠಾಪನೆಯಲ್ಲಿ ಮೋದಿ ಖುದ್ದು ಪಾಲ್ಗೊಂಡಿದ್ದಾಗಿರ್ಬೋದು, ಅದಕ್ಕೂ ಮುಂಚೆ ಡಿಸೆಂಬರ್ 2021ರಲ್ಲಿ ಉದ್ಘಾಟನೆಯಾದ ಕಾಶಿ ವಿಶ್ವನಾಥ ಕಾರಿಡಾರ್ ಆಗಿರ್ಬೋದು, ಉಜ್ಜಯಿನಿಯ ಮಹಾಕಾಳ್ ಕಾರಿಡಾರ್ ಆಗಿರ್ಬೋದು, ಮೇ 28, 2023ರಲ್ಲಿ ಹೊಸ ಸಂಸತ್ ಭವನದಲ್ಲಿ ಐತಿಹಾಸಿಕ ಸೆಂಗೋಲ್ ಪ್ರತಿಷ್ಠಾಪನೆ, ಹೀಗೆ ಸಾಕಷ್ಟು ಎಕ್ಸಾಂಪಲ್ ಅನ್ನ ನಾವಿಲ್ಲಿ ನೋಡಬಹುದು. ಆರ್ಥಿಕತೆಯ ಅಸ್ತ್ರ, ಯಾರು ಪಾಸ್ ಯಾರು ಫೇಲ್. ಈಗ ಮುಖ್ಯವಾದ ಲೆಕ್ಕಾಚಾರಕ್ಕೆ ಬರೋಣ. ದೇಶದ ಆರ್ಥಿಕತೆ ಮತ್ತು ಡೆವಲಪ್ಮೆಂಟ್, ಇಲ್ಲಿ ಇಬ್ರು ಕೂಡ ಅಧಿಕಾರಕ್ಕೆ ಬಂದಾಗ ಪರಿಸ್ಥಿತಿ ಬೇರೆ ಬೇರೆ ತರ ಇತ್ತು. ನೆಹರು ಅಧಿಕಾರ ವಹಿಸ್ಕೊಂಡಾಗ್ಲೂ ಕೂಡ ಸಿಕ್ಕಾಪಟ್ಟೆ ಸಮಸ್ಯೆಗಳಿದ್ವು. ಓಕೆ, ಪೊಲಿಟಿಕಲಿ ಅಂತ ದೊಡ್ಡ ಚಾಲೆಂಜರ್ಸ್ ಇರಲಿಲ್ಲ, ಇಡೀ ದೇಶವನ್ನ ಕಾಂಗ್ರೆಸ್ ಆವರಿಸ್ಕೊಂಡಿತ್ತು. ಆದ್ರೆ ದೇಶಕ್ಕೆ ಸಮಸ್ಯೆಗಳಿದ್ವು ತುಂಬಾ. ಬ್ರಿಟಿಷರ ನಿರಂತರ ಲೂಟಿ ದೌರ್ಜನ್ಯದಿಂದ ದೇಶ ಛಿದ್ರ ಆಗಿ ಹೋಗಿತ್ತು ಆರ್ಥಿಕವಾಗಿ. ಆಗ ದೇಶದ ಒಟ್ಟು GDP ಇದ್ದಿದ್ದು ಬರೀ $37 ಬಿಲಿಯನ್. ಜೊತೆಗೆ ಬಡತನ, ದೊಂಬಿ, ಮತ ಸಂಘರ್ಷ, ದೇಶ ವಿಭಜನೆಯ ಆ ಪೇನ್, ಸಾಲು ಯುದ್ಧಗಳು, ಅದಾದ್ಮೇಲೆ ಪಾಕಿಸ್ತಾನದೊಂದಿಗೆ ಆಂತರಿಕ ಕಚ್ಚಾಟ ಎಲ್ಲ ಜಾಸ್ತಿ ಇತ್ತು. ಅಂತ ಡಿಫಿಕಲ್ಟ್ ಟೈಮ್ನಲ್ಲಿ ಇವಾಗಿನ ಥರ ಬಲವಾದ ಬಾರ್ಡರ್ಗಳನ್ನ ಹೊಂದಿದ್ದ ಡಿಫೈನ್ಡ್ ಕಂಟ್ರಿ ಆಗಿರಲಿಲ್ಲ ಇಂಡಿಯಾ. ಅವಾಗಿನ್ನೂ ಕೂಡ ಪೂರ್ತಿಯಾಗಿ 1947 ಆಗಸ್ಟ್ 15ಗೆ ಇಂಡಿಯಾ ಹುಟ್ಟು ಬಿಡಲಿಲ್ಲ. ಕೆಲ ಪ್ರಾಂತ್ಯಗಳು ಇನ್ನೂ ಕೂಡ ಸೇರೋದು ಬಾಕಿ ಇದ್ವು. ಹುಡ್ತಾ ಇದ್ದ ರಾಷ್ಟ್ರ ಆಗಿತ್ತು ಅದು. ಹುಡ್ತಾನೆ ಎದ್ದು ಓಡಬೇಕಾಗಿತ್ತು ನೆಹರುಗೆ. ಎಲ್ಲವನ್ನ ಮೊದಲಿನಿಂದ ಫ್ರಮ್ ಸ್ಕ್ರಾಚ್ ಶುರು ಮಾಡಬೇಕಾಗಿತ್ತು. ಹೀಗಾಗಿ ನೆಹರು ಯಾವುದ್ರ ಕಡೆ ಫೋಕಸ್ ಮಾಡಿದ್ರು ಅಂದ್ರೆ ನೇಷನ್ ಬಿಲ್ಡಿಂಗಿಗೆ ಮುಖ್ಯವಾದ
ದೇಶದ ಆತ್ಮಗಳಾಗಿ ಕೆಲಸ ಮಾಡಬೇಕಾದ ಇನ್ಸ್ಟಿಟ್ಯೂಷನ್ಗಳನ್ನು ಕಟ್ಟೋ, ಸಂಸ್ಥೆಗಳನ್ನು ಕಟ್ಟೋ ಪ್ರಯತ್ನವನ್ನು ಮಾಡಿದ್ರು. 1951ರಲ್ಲಿ IIT ಶುರುವಾಯಿತು. 1958ರಲ್ಲಿ DRDO ಬಂತು. 1962ರಲ್ಲಿ ಇವತ್ತಿನ ಇಸ್ರೋಗೆ ಅಡಿಪಾಯವಾದ ಇಂಡಿಯನ್ ನ್ಯಾಷನಲ್ ಕಮಿಟಿ ಫಾರ್ ಸ್ಪೇಸ್ ರಿಸರ್ಚ್ ಸ್ಥಾಪನೆಯಾಯಿತು. ಜೊತೆಗೆ ಬಾಕ್ರಾ ನಂಗಲ್ನಂತಹ ದೊಡ್ಡ ಡ್ಯಾಮ್ಗಳನ್ನು ಕಟ್ಟಿ ಅವುಗಳನ್ನು ಭಾರತದ ಆಧುನಿಕ ದೇವಾಲಯಗಳು, ಇದನ್ನು ಪೂಜೆ ಮಾಡಬೇಕು, ಇದು ಟೆಂಪಲ್ ನಮಗೆ ಅಂತ ಹೇಳಿದ್ರು. 1964ರಲ್ಲಿ ನೆಹರು ಅಧಿಕಾರ ಬಿಡೋ ಹೊತ್ತಿಗೆ ಭಾರತದ GDP $37 ಬಿಲಿಯನ್ ನಿಂದ $56 ಬಿಲಿಯನ್ ಏರಿಕೆಯಾಗಿತ್ತು. ಆರ್ಥಿಕವಾಗಿ ದೊಡ್ಡ ಪ್ರಗತಿ ಏನಾಗಲಿಲ್ಲ, ಬಿಲ್ಡಿಂಗಿಗೆ ಸಿಕ್ಕಾಪಟ್ಟೆ ಟೈಮ್ ತಗೊಳ್ತು ಆ ಟೈಮ್ನಲ್ಲಿ. ಜೊತೆಗೆ ಅವರ ಆರ್ಥಿಕ ನೀತಿ ಕೂಡ ಕ್ಯಾಪಿಟಲಿಸಮ್ ಆಗಿರಲಿಲ್ಲ, ಬಂಡವಾಳಶಾಹಿ ಎಕನಾಮಿಕ್ ಗ್ರೋತ್ ಓರಿಯೆಂಟೆಡ್ ಆಗಿರಲಿಲ್ಲ, ಸರ್ಕಾರಿ ಕಂಟ್ರೋಲ್ ಆಗಿತ್ತಲ್ಲ, ಹಾಗಾಗಿ ಆರ್ಥಿಕತೆ ಸ್ವಲ್ಪ ಸಫರ್ ಕೂಡ ಆಯಿತು. ಅದಕ್ಕೆ ಮುಖ್ಯವಾಗಿ ಕಾರಣ ಆಗಿದ್ದು ಲೈಸೆನ್ಸ್ ರಾಜ್. ಖಾಸಗಿ ಕಂಪನಿಗಳಿಗೆ ಬಿಸ್ನೆಸ್ ಮಾಡಕ್ಕೆ ಬಿಡಲಿಲ್ಲ ಸರಿಯಾಗಿ. ಇಡೀ ಎಕಾನಮಿಯನ್ನ ಸರ್ಕಾರ, ಸಾವರಿನ್ ದೇಶ ಅಂದರೆ ಈ ದೇಶದ ಗೌರ್ಮೆಂಟು ನಾವು ಕಂಟ್ರೋಲ್ ಮಾಡಬೇಕು ಅನ್ನೋ ಮೈಂಡ್ ಸೆಟ್ ಇತ್ತು. ದೇಶದ ಆರ್ಥಿಕತೆ ದಶಕಗಳ ಕಾಲ ವಿಪರೀತ ಸ್ಲೋ ಆಯಿತು ಅದರಿಂದ. ಇನ್ನು ಮೋದಿ ಅವರ ಟ್ರ್ಯಾಕ್ ರೆಕಾರ್ಡ್ ನೋಡೋದಾದರೆ 2014ರಲ್ಲಿ ಮೋದಿ ಪ್ರಧಾನಿ ಕುರ್ಚಿ ಏರುವಾಗ ಭಾರತದ GDP $2.04 ಟ್ರಿಲಿಯನ್ ಇತ್ತು. ಇವತ್ತು ಆ GDP $4 ಟ್ರಿಲಿಯನ್ ದಾಟಿದೆ. ಇನ್ನು ಮೋದಿ ಆಡಳಿತದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಫಾಸ್ಟ್ ಆಗಿ ಬೆಳೆದಿದೆ, ಡಿಜಿಟಲ್ ಕ್ಷೇತ್ರದಲ್ಲೂ ಪ್ರಗತಿಯಾಗಿದೆ. ಆದರೆ ಇಲ್ಲೂ ಕೂಡ ಎಡವಟ್ಟುಗಳಾಗಿದ್ದಾವೆ. 2016ರಲ್ಲಿ ತಂದ ನೋಟು ನಿಷೇಧ, ಡಿಮಾನಿಟೈಸೇಷನ್. ನೋಟು ನಿಷೇಧ ತಪ್ಪಂತಲ್ಲ, ಆದರೆ ಅದನ್ನು ಇಂಪ್ಲಿಮೆಂಟ್ ಮಾಡಿದ ರೀತಿಯಿಂದಾಗಿ 86% ಹಳೆ ನೋಟುಗಳು ಬ್ಯಾನ್ ಆದ್ವಲ್ಲ, ಆ ಟೈಮ್ನಲ್ಲಿ ಆರ್ಥಿಕತೆಗೆ ದೊಡ್ಡ ಪೆಟ್ಟು ಬಿತ್ತು. ಸರಿಯಾದ ಪ್ರಿಪರೇಷನ್ ಇಲ್ಲದ ಕಾರಣದಿಂದಾಗಿ ತುಂಬ ಜನ ಕ್ಯೂಯಲ್ಲಿ ನಿಂತ್ಕೊಂಡೆಲ್ಲ ಪ್ರಾಣ ಕಳ್ಕೊಂಡ್ರು. ಸಣ್ಣ ಮತ್ತು ಅತಿ ಸಣ್ಣ ಕೈಗಾರಿಕೆಗಳ ಬೆನ್ನು ಮುರಿದು ಹೋಯಿತು. AIMO ರಿಪೋರ್ಟ್ ಪ್ರಕಾರ ನೋಟ್ ಬ್ಯಾನ್ನಿಂದಾಗಿ ಉತ್ಪಾದನಾ ವಲಯದಲ್ಲಿ 30% ಉದ್ಯೋಗ ಕಟ್ಟಾಯಿತು. ಒಂದಷ್ಟು ಕಾಲ 55% ಆದಾಯ ಕಿತ್ಕೊಂಡು ಹೋಯಿತು. ಎರಡನೇದು ನಿರುದ್ಯೋಗ. ಅಂದರೆ ಮೋದಿ ಬರೋ ಮುನ್ನ 2011-12ರ UPA ಅವಧಿಯಲ್ಲಿ ಅವರು ಮಾಡಿದ ಸರ್ವೆ ಪ್ರಕಾರ, NSSO ರಿಪೋರ್ಟ್ ಪ್ರಕಾರ ದೇಶದಲ್ಲಿ ನಿರುದ್ಯೋಗ ಪ್ರಮಾಣ ಜಸ್ಟ್ 2.2% ಮಾತ್ರ ಇತ್ತು. ಅಂದರೆ 100ರಲ್ಲಿ ಬರೀ 2 ಜನಕ್ಕೆ ಮಾತ್ರ ಉದ್ಯೋಗ ಇರಲಿಲ್ಲ. ಆದರೆ ಮೋದಿ ಅವಧಿಯಲ್ಲಿ ಈ ನೋಟ್ ಬ್ಯಾನ್ ಪರಿಣಾಮ, ನೋಟ್ ಬ್ಯಾನ್ ಆದ ನಂತರ ನಿರುದ್ಯೋಗ ಪ್ರಮಾಣ 6.1%ಗೆ ಮುಟ್ಟಿತ್ತು. 45 ವರ್ಷಗಳ ರೆಕಾರ್ಡ್ ಹೈಗೆ ತಲುಪಿತ್ತು. ಆದರೆ ಮತ್ತೆ ಈಗ ಇಂಪ್ರೂವ್ ಆಗಿ ವಾಪಸ್ 3% ಆಸುಪಾಸಿಗೆ ಇಳಿದಿದೆ ಅಂತ ರಿಪೋರ್ಟ್ಸ್ ಹೇಳ್ತಾ ಇದ್ದಾವೆ. ಆದರೂ ದೇಶದ ಯುವಜನತೆಗೆ, ವಿದ್ಯಾವಂತರಿಗೆ ಕರೆಕ್ಟಾಗಿ ಕೆಲಸ ಸಿಗ್ತಿಲ್ಲ, ಅಷ್ಟೊಂದು ಆಪರ್ಚುನಿಟೀಸ್ ಇಲ್ಲ ಅನ್ನೋ ಕೂಗು ಇದ್ದೇ ಇದೆ. ಮೂರನೇದು ಬೆಲೆ ಏರಿಕೆ. ಇದರಲ್ಲಿ UPA ಸರ್ಕಾರ ಕಂಪೇರ್ ಮಾಡಿದ್ರೆ ಮೋದಿ ಸರ್ಕಾರದ ಪರ್ಫಾರ್ಮೆನ್ಸ್ ಬೆಟರ್ ಇದೆ. ಡಬಲ್ ಡಿಜಿಟ್ ಹಣದುಬ್ಬರ ಇತ್ತು UPA ಸರ್ಕಾರದ ಅವಧಿಯಲ್ಲಿ. ಕೆಲವೊಂದು ಪೀರಿಯಡ್ನಲ್ಲಂತೂ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು 9-10% ದಾಟಿದ್ದ ಟೈಮ್ ಕೂಡ ಇತ್ತು ಹಣದುಬ್ಬರ. ಅಂಥ ಹಣದುಬ್ಬರ ಮೋದಿ ಸರ್ಕಾರದ ಅವಧಿಯಲ್ಲಿ 3%ಗಿಂತ ಕೆಳಗೂ ಹೋಗಿತ್ತು. 2024ರ ಡೇಟಾ ತಗೊಂಡ್ರೂ ಕೂಡ 4.9%ಗೆ ಇಳಿದಿದೆ. ಈಗ ಇರಾನ್ ಯುದ್ಧದ ನಂತರ ನಿಧಾನಕ್ಕೆ ಅಪ್ಟಿಕ್ ಶುರುವಾಗಿದೆ. ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ 5-6%ಗೆ ಹೋಗಬಹುದು ಅಂತ ಹೇಳಲಾಗ್ತಿದೆ. ಸೊ UPA ಸರ್ಕಾರದ ಅವಧಿ ಕಂಪೇರ್ ಮಾಡಿದ್ರೆ ಯಾವ ಥರದಲ್ಲಿ ನೋಡಿದ್ರೂ ಕೂಡ ಹಣದುಬ್ಬರದ ವಿಚಾರದಲ್ಲಿ, ಬೆಲೆ ಏರಿಕೆ ವಿಚಾರದಲ್ಲಿ ಮೋದಿ ಸರ್ಕಾರ ಬೆಟರ್ ಪರ್ಫಾರ್ಮೆನ್ಸ್ ಅನ್ನು ತೋರಿಸಿದೆ. ರಾಷ್ಟ್ರೀಯ ಭದ್ರತೆ. ನೆಹರು ಎಡವಿದ್ದಲ್ಲಿ ಮೋದಿ ಗೆದ್ದಿದ್ದಲ್ಲಿ. ಸ್ನೇಹಿತರೆ, ದೇಶದ ಭದ್ರತೆ ವಿಚಾರಕ್ಕೆ ಬಂದರೆ ನೆಹರು ಕಾಲದಲ್ಲಿ ಭದ್ರತೆಗಿಂತ ಡಿಪ್ಲೊಮಸಿಗೆ ಜಾಸ್ತಿ ಮಹತ್ವ ಕೊಡ್ತಾ ಇದ್ರು. ಬ್ರಿಟಿಷರು ಬಿಟ್ಟು ಹೋದಾಗ ಚೂರು ಚೂರಾಗಿದ್ದ 560ಕ್ಕೂ ಅಧಿಕ ಸಂಸ್ಥಾನಗಳನ್ನು ಒಗ್ಗೂಡಿಸಿದ್ದು ಆ ಕಾಲದ ದೊಡ್ಡ ಸಾಧನೆ. ಇದರಲ್ಲಿ ನೆಹರು ಸರ್ಕಾರದ ಭಾಗವಾಗಿದ್ದ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಪಾತ್ರವನ್ನು ಕೂಡ ಮರೆಯೋ ಹಾಗಿಲ್ಲ. ಆದರೆ ರಾಷ್ಟ್ರೀಯ ಭದ್ರತೆ ವಿಚಾರದಲ್ಲಿ ನೆಹರು ಸಿಕ್ಕಾಪಟ್ಟೆ ಮಿಸ್ಕ್ಯಾಲ್ಕುಲೇಷನ್ಸ್ ಅನ್ನು, ತಪ್ಪು ಲೆಕ್ಕಾಚಾರಗಳನ್ನು ಮಾಡಿದ್ರು. ಅವರ ಶಾಂತಿ ಮತ್ತು ಡಿಪ್ಲೊಮಸಿ ಅನ್ನೋ ನೀತಿ ದೇಶಕ್ಕೆ ವಾಸಿಯಾಗದ ಗಾಯಗಳನ್ನು ಮಾಡ್ತು. ಇಲ್ಲಿ ಯುದ್ಧನೇ ಎಲ್ಲದಕ್ಕೂ ಪರಿಹಾರ ಅಲ್ಲ ನಿಜ, ಆದರೆ ದೇಶದ ಭದ್ರತೆಗೆ ಧಕ್ಕೆ ಅಂತ ಬಂದಾಗ ಕೈಕಟ್ಟಿ ಕೂರೋಕ್ಕೂ ಕೂಡ ಆಗಲ್ಲ. ನೆಹರು ಇದರಲ್ಲಿ ಸಾಲು ಸಾಲು ಬ್ಲಂಡರ್ಗಳನ್ನು ಮಾಡಿದ್ರು. ಮೊದಲನೇದು 1947-48ರ ಕಾಶ್ಮೀರ ಯುದ್ಧ. ಪಾಕಿಸ್ತಾನದ ವಿರುದ್ಧ ನಮ್ಮ ಸೇನೆ ಮುನ್ನುಗ್ತಾ ಇದ್ರೂ ಕೂಡ ಏಕಾಏಕಿ ಯುದ್ಧ ನಿಲ್ಲಿಸಿ ಕಾಶ್ಮೀರ ವಿವಾದವನ್ನು ನೆಹರು ವಿಶ್ವಸಂಸ್ಥೆಗೆ ತಗೊಂಡು ಹೋದರು. ಇದರ ಪರಿಣಾಮ ಇವತ್ತಿನ ಪಾಕ್ ಆಕ್ರಮಿತ ಕಾಶ್ಮೀರದ ಬರೋಬ್ಬರಿ 78,000 ಚದರ ಕಿಲೋಮೀಟರ್ ಜಾಗ ಪಾಕಿಸ್ತಾನದ ಪಾಲಾಯಿತು. ಅದು ಇವತ್ತಿಗೂ ನಮ್ಮ ಕಂಟ್ರೋಲ್ಗೆ ಬಂದಿಲ್ಲ. ಮ್ಯಾಪ್ನಲ್ಲಷ್ಟೇ ಹಿಡ್ಕೊಂಡು ಕೂತಿದ್ದೀವಿ ನಾವು ಆ ಜಾಗವನ್ನು, ಆದರೆ ಅದು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರವಾಗಿ ಉಳಿದಿದೆ. ಅಷ್ಟೇ ಅಲ್ಲ, ಭಾರತದ ಒಳಗಡೆ ದಾಳಿ ಮಾಡೋಕೆ ಉಗ್ರರ ಲಾಂಚ್ ಪ್ಯಾಡ್ ಆಗಿ ಅದು POK ದೊಡ್ಡ ಪ್ರಮಾಣದಲ್ಲಿ ಬಳಕೆಯಾಗ್ತಾ ಇದೆ. ಇನ್ನು ಎರಡನೇದು 1962ರ ಚೈನಾ ಮಿಸ್ಕ್ಯಾಲ್ಕುಲೇಷನ್, ದೊಡ್ಡ ಬ್ಲಂಡರ್, ಹಿಮಾಲಯನ್ ಬ್ಲಂಡರ್ ಅಂತ ಪುಸ್ತಕನಿದೆ, ನೀವೆಲ್ಲ ಓದಿರ್ಬೋದು, ಓದಿಲ್ಲ ಅಂದರೆ ಓದಿ. ಚೀನಾ ವಿರುದ್ಧದ ಯುದ್ಧ.
ಅವತ್ತು ನೆಹರು ಗಡಿ ಬಗ್ಗೆ ತುಂಬಾ ನಿರ್ಲಕ್ಷ್ಯ ಮಾಡಿದ್ದಕ್ಕೆ ಲಡಾಖ್ ಭಾಗದ ಅಕ್ಸಾಯ್ ಚೀನ್ ಪ್ರದೇಶದ ಸುಮಾರು 38,000 ಚದರ ಕಿಲೋಮೀಟರ್ ಭೂಮಿಯನ್ನ ಚೈನಾ ಕಬಳಿಸ್ತು. ಇವತ್ತಿಗೂ ಚೈನಾ ವಶದಲ್ಲೇ ಉಳ್ಕೊಂಡಿದೆ. ನೆಹರು ಅವಧಿಯಲ್ಲಿ ಸೇನೆ ಬಗ್ಗೆ ನಿರ್ಲಕ್ಷ್ಯ ಯಾವ ಲೆವೆಲ್ಗಿತ್ತು ಅಂತ ಹೇಳಿದ್ರೆ, ಸೇನೆಗೆ ಆಧುನಿಕ ಶಸ್ತ್ರಾಸ್ತ್ರಗಳನ್ನ ಕೂಡ ಕೊಡಲಿಲ್ಲ. ಅವರು ಅದಕ್ಕಷ್ಟು ಮಹತ್ವ ಕೊಡಬೇಕು ಅಂತ ಯೋಚನೆನೇ ಮಾಡಲಿಲ್ಲ. ದುಡ್ಡಿಲ್ಲ ಜಾಸ್ತಿ ಅಂತೇಳಿ, ದುಡ್ಡಿರೋಕ್ಕೆ ದೇಶದಲ್ಲಿ ರೆಡ್ ಟೇಪಿಸಮ್ ಇತ್ತು, ಎಕಾನಮಿಕ್ ಗ್ರೋತ್ ಇರಲಿಲ್ಲ. ಸೈನಿಕರಿಗೆ ಚಳಿಗೆ ಬೇಕಾದ ಬಟ್ಟೆ ಬೂಟುಗಳನ್ನು ಕೂಡ ಒದಗಿಸಲಿಲ್ಲ. ಲಾಜಿಸ್ಟಿಕ್ಸ್ ಸಪೋರ್ಟ್ ಅನ್ನೋದು ನೈಟ್ ಮೇರ್, ಅದ್ರ ಬಗ್ಗೆ ಕೇಳಲೇಬೇಡಿ. ಕರೆಕ್ಟ್ ಆಗಿರೋ ಕನೆಕ್ಟಿವಿಟಿ ಸೇನೆಗೆ ಬೇಕಾಗಿರೋದು ಇರಲೇ ಇಲ್ಲ. ಇದು 1962ರ ಚೀನಾ ಯುದ್ಧದಲ್ಲಿ ಭೀಕರ ಸೋಲಿ ಕಾರಣ ಆಯಿತು. ಇನ್ನು ಈ ರಾಷ್ಟ್ರೀಯ ಭದ್ರತೆಯಲ್ಲಿ ಮೋದಿಯವರ ವಿಚಾರಕ್ಕೆ ಬಂದರೆ ಕಂಪ್ಲೀಟ್ ಚೇಂಜ್ ಇದೆ ಇಲ್ಲಿ ಈ ಫ್ಯಾಕ್ಟರ್ನಲ್ಲಿ. ಇದು ಯುದ್ಧದ ಯುಗ ಅಲ್ಲ ಅಂತ ಖುದ್ದು ಮೋದಿಯವರೇ ಹೇಳ್ತಾರೆ. ಆದರೆ ಮೋದಿ ಅವಧಿಯಲ್ಲಿ ಭಾರತ ಪಾಕಿಸ್ತಾನಕ್ಕೆ ಕಠಿಣಾತಿ ಕಠಿಣ ರೀತಿಯಲ್ಲಿ ತಿರುಗೇಟುಗಳನ್ನು ಕೊಟ್ಟಿದೆ. ಜೊತೆಗೆ ನೆಹರು ಕಾಲದಲ್ಲಿ ಪಾಕ್ ಚೈನಾ ಇಬ್ಬರತ್ರನೂ ಅಣ್ವಸ್ತ್ರ ಇರಲಿಲ್ಲ. ಚೈನಾ ಇವತ್ತಿನಷ್ಟು ಸ್ಟ್ರಾಂಗ್ ಕೂಡ ಇರಲಿಲ್ಲ ಆವಾಗ ನೆಹರು ಅವರ ಕಾಲದಲ್ಲಿ. ನಾವು ಇನ್ನೂ ಸ್ವಾತಂತ್ರ್ಯ ಬಂದ ಮೇಲೆ ಗಟ್ಟಿ ಮಾಡ್ಕೊಳ್ಳಿಲ್ಲ ಬಿಟ್ರೆ, ಚೈನಾ ಏನು ಇವತ್ತಿನ ಥರ ಸೂಪರ್ ಪವರ್ ಆಗಿರಲಿಲ್ಲ. ಅವರು ಸಿಕ್ಕಾಪಟ್ಟೆ ಸಮಸ್ಯೆಲಿದ್ದರು. ಆದರೆ ಇವತ್ತು ಪಾಕ್ ಚೈನಾ ಎರಡರ ಕೈಲೂ ಕೂಡ ಅಣ್ವಸ್ತ್ರಗಳಿವೆ. ಪದೇ ಪದೇ ನ್ಯೂಕ್ಲಿಯರ್ ಬ್ಲ್ಯಾಕ್ ಮೇಲ್ ಮಾಡ್ತಿರ್ತಾರೆ. ಅಂತಹ ಸನ್ನಿವೇಶದಲ್ಲೂ ಕೂಡ ಮೋದಿ ರಾಷ್ಟ್ರೀಯ ಭದ್ರತೆ ವಿಚಾರ ಬಂದಾಗ ಕಠಿಣಾತಿ ಕಠಿಣ ನಿರ್ಧಾರಗಳನ್ನು ತಗೊಂಡು ತೋರಿಸಿದ್ದಾರೆ. ಮೊದಲ ಬಾರಿಗೆ ಅಣುಶಕ್ತ ರಾಷ್ಟ್ರವೊಂದು ಇನ್ನೊಂದು ಅಣುಶಕ್ತ ರಾಷ್ಟ್ರವೊಂದರ ಮೇಲೆ ನುಗ್ಗಿ ನೇರ ದಾಳಿ ಮಾಡಿದೆ. ಪ್ರಪಂಚದಲ್ಲಿ ಎಲ್ಲೂ ಆಗಿಲ್ಲ ಇದು. ಚೈನಾ ಸೋವಿಯತ್ ನಡುವೆ ಒಂದು ಕಾಲದಲ್ಲಿ ಬಾರ್ಡರ್ ಕ್ಲಾಶ್ ಸಣ್ಣ ಪುಟ್ಟದ್ದಾಗಿರ್ಬೋದು, ಆದರೆ ಆಪರೇಷನ್ ಸಿಂಧೂರ್ ರೇಂಜ್ನ ಅಡ್ವಾನ್ಸ್ಡ್ ಕ್ಲಾಶಸ್ ಆಗಿಲ್ಲ. ಅಷ್ಟು ಮಾತ್ರ ಅಲ್ಲ, 2016ರ ಸರ್ಜಿಕಲ್ ಸ್ಟ್ರೈಕ್, 2019ರ ಪುಲ್ವಾಮಾ ದಾಳಿ ನಂತರ ನಡೆದ ಬಾಲಾಕೋಟ್ ಏರ್ ಸ್ಟ್ರೈಕ್ ಹಾಗೂ ಇತ್ತೀಚಿನ ಆಪರೇಷನ್ ಸಿಂಧೂರ್ ಎಲ್ಲದರಲ್ಲೂ ಭಾರತ ತುಂಬಾ ಕಠಿಣವಾಗಿ ಪ್ರತಿ ಸಲ ಎಸ್ಕಲೇಟರಿ ಲ್ಯಾಡರ್ನಲ್ಲಿ ಮೇಲಕ್ಕೆ ಹೋಗಿನೇ ಇನ್ನು ಬಲವಾದ ಪೆಟ್ಟುಗಳಿಂದಲೇ ಪಾಕಿಸ್ತಾನಕ್ಕೆ ಬಿಸಿ ಮುಟ್ಟಿಸೋಕೆ ಕೆಲಸ ಮಾಡಿದೆ. ಜೊತೆಗೆ ಕಾಶ್ಮೀರಕ್ಕೆ ಸಂಬಂಧಪಟ್ಟಂತೆ ಆರ್ಟಿಕಲ್ 370 ಅನ್ನೋದು ದೇಶದ ಒಳಗಡೆ ಇನ್ನೊಂದು ಸಪರೇಟ್ ದೇಶದ ರೀತಿ ನಿರ್ಮಾಣ ಆಗಿತ್ತು ಕಾಶ್ಮೀರ. ಆ ಆರ್ಟಿಕಲ್ 370ಯನ್ನು ತೆಗೆದುಹಾಕೋಕೆ ಯಾರೂ ಮನಸ್ಸು ಮಾಡಿರಲಿಲ್ಲ ಸ್ವಾತಂತ್ರ್ಯ ನಂತರ. ಅದನ್ನು ಕೂಡ ಮೋದಿ ಸರ್ಕಾರ ರದ್ದು ಮಾಡಿತು. ಜೊತೆಗೆ ವೆರಿ ಇಂಪಾರ್ಟೆಂಟ್, ದಶಕಗಳ ಕಾಲ ದೇಶವನ್ನು ಒಳಗಿಂದೊಳಗೆ ಹೀರಿ ವೀಕ್ ಮಾಡಿದ ನಕ್ಸಲಿಸಮನ್ನು, ನಮ್ಮ ಮಿನರಲ್ ಬೆಲ್ಟ್ನಲ್ಲೇ ಅದಿರುಗಳು ಚೆನ್ನಾಗಿರೋ ಜಾಗದಲ್ಲೇ ಇಂಡಸ್ಟ್ರಿ ಗ್ರೋತ್ಗೆ ಅಡ್ಡಗಾಲು ಹಾಕಿದ ನಕ್ಸಲಿಸಮನ್ನು ಆಲ್ಮೋಸ್ಟ್ ಮಟ್ಟ ಹಾಕಲಾಗಿದೆ. ಗಡಿ ಭದ್ರತೆ, ಸೇನೆಯನ್ನು ಬಲಯುತಗೊಳಿಸೋ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಅಗ್ರೆಸಿವ್ ಸ್ಟೆಪ್ಸನ್ನು ತಗೊಳ್ಳಲಾಗಿದೆ. ಬಾರ್ಡರ್ ಇನ್ಫ್ರಾಸ್ಟ್ರಕ್ಚರ್ನಲ್ಲೂ ಕೂಡ ದೊಡ್ಡ ಕ್ರಾಂತಿಯನ್ನೇ ಮಾಡಲಾಗಿದೆ. ಹಾಗಂತ ಎಲ್ಲವೂ ಕಂಟ್ರೋಲಿಗೆ ಬಂತ ರಾಷ್ಟ್ರೀಯ ಭದ್ರತೆ ವಿಚಾರದಲ್ಲಿ ಅಥವಾ ಆಂತರಿಕ ಶಾಂತಿ ವಿಚಾರದಲ್ಲಿ ಒಂದು ವಿಚಾರ ಕಂಟ್ರೋಲಿಗೆ ಬಂದೇ ಇಲ್ಲ. 2023ರಲ್ಲಿ ಶುರುವಾದ ಮಣಿಪುರ ಗಲಭೆ ಇನ್ನೂ ಆರಿಲ್ಲ. ಹಾಗೂ ಉಗ್ರ ದಾಳಿಗಳು UPA ಟೈಮ್ಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಮ್ಮಿ ಆದರೂ ಕೂಡ ಆಗಾಗ ನಡೀತಾನೆ ಬಂದಿದೆ. ಆದರೆ ಅದಕ್ಕೆ ದೇಶ ಉತ್ತರವನ್ನು ಕೂಡ ಪಾಕಿಸ್ತಾನಕ್ಕೆ ಅದೇ ರೀತಿ ಕೊಟ್ಟಿದೆ. ವಿದೇಶಾಂಗ ನೀತಿ ಏನೋ, ವಿದೇಶಾಂಗ ನೀತಿಗೆ ಬಂದರೆ ಇಬ್ಬರದ್ದು ಸಂಪೂರ್ಣ ತದ್ವಿರುದ್ಧ ದಾರಿ. ಇದಕ್ಕೆ ಆವತ್ತಿನ ರಾಜಕಾರಣ ಮತ್ತು ಇವತ್ತಿನ ರಾಜಕಾರಣ ಎರಡೂ ಕಾರಣ. ನೆಹರು ಟೈಮ್ನಲ್ಲಿ ಶೀತಲ ಸಮರ ಇತ್ತು. ಜಗತ್ತು ಅಮೆರಿಕ ಮತ್ತು ರಷ್ಯಾ ಅಂತ ಎರಡು ಬಲಿಷ್ಠ ಬಣಗಳಾಗಿ ಕಿತ್ತಾಡ್ತಾ ಇದ್ರು. ಆಗ ನೆಹರು ಅವರು ಈ ಎರಡು ಸೂಪರ್ ಪವರ್ ರಾಷ್ಟ್ರಗಳ ಪೈಕಿ ಎಲ್ಲಿಗೂ ಸೇರಲ್ಲ ಅಂತ ಮೇಲ್ನೋಟಕ್ಕೆ ಮಾತ್ರ ನಿರ್ಧಾರ ಮಾಡಿದ್ರು. ಅದೇ ಹೇಳಿ ನಿಮಗೆ ಆರಂಭದಲ್ಲೇ ಕನ್ಫ್ಯೂಸ್ಡ್ ಫಾರಿನ್ ಪಾಲಿಸಿ ಇತ್ತು ಅಂಥೇಳಿ. ಆದರೆ ಒಳಗಿಂದೊಳಗೆ ಸೋವಿಯತ್ ಪರವಾಗಿ ಸಿಕ್ಕಾಪಟ್ಟೆ ಭಾರತ ವಾಲಿತ್ತು, ಕಂಪ್ಲೀಟ್ ಡಿಪೆಂಡ್ ಆಗಿತ್ತು. ಆದರೆ ತೋರಿಕೆಗೆ ಮಾತ್ರ ಅಲಿಪ್ತ ನೀತಿ ಅಂಥೇಳಿ ಯುಗೋಸ್ಲಾವಿಯಾ, ಈಜಿಪ್ಟು, ಥರ್ಡ್ ವರ್ಲ್ಡ್ ಡಿಕ್ಟೇಟರ್ಗಳೊಂದಿಗೆ ಸೇರಿಕೊಂಡು ಅಲಿಪ್ತ ಚಳುವಳಿ, ನಾನ್ ಅಲೈನ್ಡ್ ಮೂವ್ಮೆಂಟ್ ಅನ್ನೋ ಹೊಸ ಕೂಟವನ್ನು ಹುಟ್ಟುಹಾಕೋಕೆ ಪ್ರಯತ್ನ ಪಟ್ಟರು. ಆದರೆ ಇದರಿಂದ ಕಂಟ್ರಿಗೆ ಲಾಭ ಆಗಲಿಲ್ಲ. ಭಾರತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂಟಿ ಆಗ್ತಾ ಬಂತು. ನಮ್ಮನ್ನು ಎರಡೂ ಕಡೆಯವರು ಪೂರ್ತಿ ನಂಬಲಿಲ್ಲ. ರಷ್ಯಾ ಮಿಲಿಟರಿ ಸಹಾಯ ಮಾಡ್ತು ಸರಿ, ಆದರೆ ಟೆಕ್ನಾಲಜಿ, ಆರ್ಥಿಕ ಕ್ಷೇತ್ರದಲ್ಲಿ ಭಾರತಕ್ಕೆ ಬೆಳೆಯೋಕೆ ಸಾಧ್ಯ ಆಗಲಿಲ್ಲ. ಈ ತೃತೀಯ ವಿಶ್ವದ ಡಿಕ್ಟೇಟರ್ಗಳೊಂದಿಗೆ ಸಹಕಾರ ಇಟ್ಕೊಂಡು ಈ ಇಂಡೋನೇಷ್ಯಾ, ಈಜಿಪ್ಟು ಈ ರೀತಿ ಹೇಳಿದ್ವಲ್ಲ ನಿಮಗೆ, ಅದರಿಂದಲೂ ಕೂಡ ಭಾರತಕ್ಕಂಥ ಲಾಭ ಏನಾಗಲಿಲ್ಲ. ಅವರೊಟ್ಟಿಗೆ ಸೇರಿಕೊಂಡು ಭಾರತದಲ್ಲಿ ಟೆಕ್ನಾಲಜಿ, ಆರ್ಥಿಕ ಅಭಿವೃದ್ಧಿ ಏನೂ ಅದರಿಂದ ದೊಡ್ಡ ಪ್ರಮಾಣದ ಮೊಮೆಂಟಮ್ ಸಿಗಲಿಲ್ಲ. ಆದರೆ ಈಗ ಮೋದಿಯವರ ಕಾಲದಲ್ಲಿ ಜಗತ್ತು ಮಲ್ಟಿಪೋಲಾರ್ ವರ್ಲ್ಡ್ ಆಗಿದೆ. ಈಗ ಎರಡೇ ಪವರ್ಫುಲ್ ಶಕ್ತಿಗಳಿರೋದಲ್ಲ, ಚೈನಾದ ಉದಯ ಕೂಡ ಆಗಿದೆ. ಭಾರತ ಕೂಡ ಎಮರ್ಜ್ ಆಗ್ತಾ ಇದೆ. ನಾನಾ ಶಕ್ತಿ ಕೇಂದ್ರಗಳು ಹುಟ್ಕೊಂಡಿದ್ದಾವೆ. ಇದರಲ್ಲಿ ನಾಜೂಕಾಗಿ ಆಟ ಆಡ್ತಾ ಇದೆ ಭಾರತ. ಇಲ್ಲಿ ಭಾರತದ ಪಾಲಿಸಿ ಏನು ಅಂದರೆ, ನಮಗೆ ಯಾವ ದೇಶನೂ ಕಾಯಂ ಮಿತ್ರನೂ ಅಲ್ಲ, ಶತ್ರುನೂ ಅಲ್ಲ. ನಮಗೆ ನಮ್ಮ ದೇಶದ ಹಿತಾಸಕ್ತಿ ಮುಖ್ಯ. ನಮಗೆ ಏನು ಲಾಭ ಇದೆ,
ಆ ಟೈಮಿಗೆ ತಕ್ಕಂತೆ ಡಿಸಿಷನ್ ತೊಗೊಂಡು ಅದನ್ನು ಫಾಲೋ ಮಾಡ್ತೀವಿ ನಾವು. ನಮ್ಮನ್ನು ಒಂದು ಗುಂಪಿಗೆ ಸೇರಿಸ್ಕೊಳ್ಳೋಕ್ಕೆ ಪ್ರಯತ್ನ ಯಾರೂ ಪಡಕ್ಕೆ ಹೋಗಬೇಡಿ. ನಮ್ಮೊಂದಿಗೆ ಎಲ್ಲರೂ ಪಾರ್ಟ್ನರ್ಶಿಪ್ ಮಾಡಿ. ನಿಮ್ಮ ಯುದ್ಧಗಳಿಗೆ ನಾವಿಲ್ಲ, ಬಿಸ್ನೆಸ್ ಮಾಡೋಣ, ಆರ್ಥಿಕ ಪ್ರಗತಿಗೆ ಏನಾರು ಮಾಡೋಣ, ನಾವು ರೆಡಿ ಇದ್ದೀವಿ ಅನ್ನೋದು ಮೋದಿ ಸರ್ಕಾರ ಫಾಲೋ ಮಾಡ್ತಿರೋ ಪಾಲಿಸಿ. ಇವಾಗ ಭಾರತ ಅಮೆರಿಕದೊಂದಿಗೂ ಹಿಂದೆಂದಿಗಿಂತಲೂ ಕ್ಲೋಸ್ ಇದೆ. ಸೇಮ್ ಟೈಮ್ ರಷ್ಯಾ ಪುಟಿನ್ ಜೊತೆನೂ ತುಂಬಾನೇ ಕ್ಲೋಸ್ ಇದೆ ಭಾರತ. ಮಿಡಲ್ ಈಸ್ಟರ್ನ್ ರಾಷ್ಟ್ರಗಳೊಂದಿಗೂ ಭಾರತ, ಗಲ್ಫ್ ರಾಷ್ಟ್ರಗಳೊಂದಿಗೆ ಹಿಂದೆಂದಿಗಿಂತಲೂ ಅತ್ಯಂತ ಆತ್ಮೀಯ ಸಂಬಂಧವನ್ನು ಬೆಳೆಸ್ಕೊಂಡಿದೆ. UAE ಜೊತೆಗಾಗಿರ್ಬೋದು ಅಥವಾ ಗಲ್ಫ್ನ ಇತರ ರಾಷ್ಟ್ರಗಳಾಗಿರ್ಬೋದು, ಸೌದಿ ಜೊತೆಗೂ ಕೂಡ ಆಗಿರ್ಬೋದು ಸಂಬಂಧ ಸುಧಾರಣೆಯಾಗಿದೆ. ಸೇಮ್ ಟೈಮ್ ರಷ್ಯಾದ ತೈಲ ಆಯುಧವನ್ನು ಕೂಡ ಖರೀದಿ ಮಾಡ್ತಾ ಇದ್ದೀವಿ. ಅಮೆರಿಕದಿಂದಲೂ ಆಯುಧಗಳನ್ನು ಖರೀದಿ ಮಾಡ್ತಾ ಇದ್ದೀವಿ. ಚೈನಾ ವಿರುದ್ಧ ಭಾರತ ಅಮೆರಿಕ ನೇತೃತ್ವದ ಕ್ವಾಡ್ ಗ್ರೂಪ್ನಲ್ಲೂ ಇದೆ. ಸೇಮ್ ಟೈಮ್ ಚೈನಾದೊಂದಿಗೂ ಸಂಬಂಧ ಸುಧಾರಣೆಯ ಪ್ರಯತ್ನಗಳು ನಡೀತಾ ಇದೆ. ಒಂದೇ ಟೈಮ್ನಲ್ಲಿ ಇರಾನ್, ಇಸ್ರೇಲ್ ಇಬ್ಬರೊಂದಿಗೂ ಸ್ನೇಹವನ್ನು ಕಾಪಾಡಿಕೊಂಡು ಭಾರತ ಹೋಗ್ತಾ ಇದೆ. ಈಗ ಇಸ್ರೇಲನ್ನು ಭಾರತ ಮೂಸಿನೂ ನೋಡ್ತಾ ಇರಲಿಲ್ಲ. ಇರಾನ್ ಜೊತೆ ಪರವಾಗಿಲ್ಲ ಥರದಲ್ಲಿತ್ತು ಭಾರತ. ಆದರೆ ಈಗ ಎರಡೂ ರಾಷ್ಟ್ರಗಳೊಂದಿಗೂ ಭಾರತ ಸಂಬಂಧವನ್ನು ಮೇಂಟೈನ್ ಮಾಡ್ತಿದೆ. ಇಸ್ರೇಲ್ ಜೊತೆ ಅಂತೂ ಇನ್ನೂ ಡೀಪ್ ಫ್ರೆಂಡ್ಶಿಪ್ ಬೆಳೆದಿದೆ. ಹಾಗಂತ ಮೋದಿಗೆ ಫಾರಿನ್ ಪಾಲಿಸಿಯಲ್ಲಿ ಚಾಲೆಂಜಸ್ ಇಲ್ಲ ಅಂತಿಲ್ಲ. ಈ ಹಗ್ಗದ ಮೇಲಿನ ನಡಿಗೆ ಥರ ಏನಿದೆ, ಈಗ ಎಲ್ಲರೊಂದಿಗೂ ನಾವು ನಿಮ್ಮೊಂದಿಗೂ ಇರ್ತೀವಿ ಅಂತ ಹೇಳುವಂಥ ಈ ನೀತಿ ಏನಿದೆ, ಇದರಿಂದಾಗಿ ತುಂಬ ಬ್ಯಾಲೆನ್ಸಿಂಗ್ ಆಗಿರಬೇಕಾಗತ್ತೆ ನಾವು ಜಾಗತಿಕ ವಿಚಾರಗಳಲ್ಲಿ. ಆ ಚಾಲೆಂಜ್ ನಮ್ಮ ಮುಂದೆ ಇದೆ. ಜೊತೆಗೆ ನೆರೆಹೊರೆಯ ರಾಷ್ಟ್ರಗಳ ಜೊತೆಗಿನ ಸಂಬಂಧ ಕೂಡ ಆವಾಗವಾಗ ಹದಗೆಡ್ತಾ ಇರುತ್ತೆ. ಇತ್ತೀಚೆಗೆ ಮಾಲ್ಡೀವ್ಸ್ ಜೊತೆ ಕಿರಿಕಿರಿ ಆಯಿತು, ನೇಪಾಳದೊಂದಿಗಿನ ಗಡಿ ಕಿರಿಕಿರಿ, ಬಾಂಗ್ಲಾ ಲಂಕಾದಲ್ಲಿ ಚೀನಾ ಪ್ರಭಾವ, ಇದೆಲ್ಲ ಮೋದಿ ಅವರ ಫಾರಿನ್ ಪಾಲಿಸಿ ಮುಂದಿರೋ ಚಾಲೆಂಜಸ್. ಜೊತೆಗೆ ಇಷ್ಟೆಲ್ಲ ನೋಡಿದ್ಮೇಲೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತ ಹೇಳಿದ್ರೆ, ಅನುಭವದ ವಿಚಾರಕ್ಕೆ ಬಂದರೆ ನರೇಂದ್ರ ಮೋದಿ ಅವರಿಗೆ ಸರ್ಕಾರ ನಡೆಸಿದ ಅನುಭವ PM ಆಗಿ 12 ವರ್ಷ, ಅದಕ್ಕಿಂತ ಮುಂಚೆ ಮುಖ್ಯಮಂತ್ರಿಯಾಗಿ 12 ವರ್ಷಗಳ ಅನುಭವ ಇತ್ತು. ಒಂದು ದೊಡ್ಡ ರಾಜ್ಯವನ್ನು ಅಥವಾ ಒಂದು ಇಂಪಾರ್ಟೆಂಟ್ ಇಂಡಸ್ಟ್ರಿಯಲೈಸ್ಡ್ ಅರ್ಬನೈಸ್ಡ್ ರಾಜ್ಯವನ್ನು ನಡೆಸಿದ ಅನುಭವ PM ಮೋದಿ ಅವರಿಗೆ ಇತ್ತು. CM ಆಗಿತ್ತು ಗುಜರಾತ್ನಲ್ಲಿ. ಆದರೆ ನೆಹರು ಅವರಿಗೆ ಪ್ರಧಾನಿಯಾದಾಗ ಅಧಿಕಾರ ನಡೆಸಿದ ಅನುಭವ ಇರಲೇ ಇಲ್ಲ. ಆವಾಗಲೇ ಫಸ್ಟ್. ಈ ವಿಚಾರದಲ್ಲಿ ಎಲ್ಲ ಕಲಿತು ಅವರು 1947-48 ಆ ಟೈಮ್ನಿಂದ ಅಡ್ಮಿನಿಸ್ಟ್ರೇಷನ್ ಕಲಿಬೇಕಾಗಿತ್ತು. ಆದರೆ ಮೋದಿ 12-13 ವರ್ಷ ಗುಜರಾತ್ನ ಮುಖ್ಯಮಂತ್ರಿಯಾಗಿ ರಾಜ್ಯವನ್ನು ರನ್ ಮಾಡಿದ ಇನ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಇತ್ತು ಅವರಿಗೆ. ನೆಹರು ಅವ್ರಿಗೆ ಯಾಕೆ ಇರಲಿಲ್ಲ ಅಂದರೆ ದೇಶ ಸ್ವತಂತ್ರವನ್ನೇ ಪಡೆದಿರಲಿಲ್ಲ. ಸೊ ಅವ್ರಿಗೆ ಅಂಥ ಅವಕಾಶ ಕೂಡ ಇರಲಿಲ್ಲ. ಅವರಿಗೆ ಆಂದೋಲನಗಳನ್ನು ನಡೆಸಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡು ಆ ಹೋರಾಟದಲ್ಲಿ ಜೈಲಿಗೆಲ್ಲ ಹೋಗಿ ಆ ಥರದ ಎಕ್ಸ್ಪೀರಿಯನ್ಸ್ ನೆಹರು ಅವ್ರಿಗಿತ್ತು. ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಅಂದರೆ, ಇಬ್ಬರು ನಾಯಕರು, ನೆಹರು ಅವರು ಕೂಡ ಅಷ್ಟೇ, ನರೇಂದ್ರ ಮೋದಿ ಅವರು ಕೂಡ ಅಷ್ಟೇ, ತಮ್ಮ ಇಡೀ ರಾಜಕೀಯ ಜೀವನದಲ್ಲಿ ರಾಜ್ಯದಲ್ಲಿದ್ದಾಗ ಕೇಂದ್ರದಲ್ಲಿ ಎಲ್ಲೂ ಒಂದೇ ಒಂದು ಎಲೆಕ್ಷನ್ ಸೋತಿಲ್ಲ. ತಮ್ಮ ಇಡೀ ಕರಿಯರ್ನಲ್ಲಿ ಒಮ್ಮೆನೂ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತೇ ಇಲ್ಲ. ನೆಹರು ಅವರು ಕೂತಿರಲಿಲ್ಲ ಜೀವನ ಇಡೀ. ಮೋದಿ ಅವರು ಇಲ್ಲಿ ತನಕನೂ ಕೂತಿಲ್ಲ. ಮೋದಿ ಗುಜರಾತಲ್ಲಿ 2002ರಿಂದಲೂ ಅಧಿಕಾರದಲ್ಲಿದ್ದರು 14ರ ತನಕ. ಆಮೇಲೆ 14ರಲ್ಲಿ ಪಾರ್ಲಿಮೆಂಟಿಗೆ ಬಂದು PM ಆದರು. 14, 19, 2024 3 ಸಲನೂ ಪ್ರಧಾನಿಯಾಗಿ ಅವರು ಅಧಿಕಾರ ನಡೆಸ್ತಾ ಇದ್ದಾರೆ. ನೆಹರು ಅವರು ಕೂಡ 1951, 57, 62 3 ಬಾರಿನೂ ಗೆದ್ದು PM ಆದರು. ಆದರೆ ಒಂದು ಡಿಫರೆನ್ಸ್ ಏನು ಅಂದರೆ, ನೆಹರು ಅವರ ಕಾಲದಲ್ಲಿ ಸ್ವಾತಂತ್ರ್ಯ ನಂತರ ಬಳುವಳಿಯಾಗಿ ಬಂದಿದ್ದ ಪಕ್ಷ ಮತ್ತು ಆ ಜನ ಬೆಂಬಲ ಕಾಂಗ್ರೆಸ್ದು ವೀಕ್ ಆಯಿತು. ಪಾರ್ಟಿಯನ್ನು ನೆಹರು ಬಿಟ್ಟು ಹೋಗಬೇಕಾದ್ರೆ ವೀಕ್ ಆಗಿ ಬಿಟ್ಟು ಹೋಗಿದ್ರು ಅವ್ರ ಕೈಗೆ ಬಂದ ಪಾರ್ಟಿಗಿಂತ. ದೇಶದುದ್ದಕ್ಕೂ ಇದ್ದ ಕಾಂಗ್ರೆಸ್ ನೆಹರು ಅಂತ್ಯದ ವೇಳೆಗೆ ಕಮ್ಯುನಿಸ್ಟರು, ಅವರ ವಿರೋಧಿಗಳು ಪ್ರಬಲರಾಗ್ತಾ ಬಂದಿದ್ರು. ಆದರೆ ಮೋದಿ ಅವರ ಅವಧಿಯಲ್ಲಿ ವೀಕ್ ಇದ್ದ BJP ದೇಶದ ಪೊಲಿಟಿಕಲ್ ಎಪಿಸೆಂಟರ್ ಆಗಿ ಬದಲಾಗಿದೆ, ಕೇಂದ್ರ ಸ್ಥಾನವಾಗಿ ಬದಲಾಗಿದೆ, ದಿನದಿನಕ್ಕೂ ಸ್ಟ್ರಾಂಗೇ ಆಗಿ ಬೆಳೆದಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇಬ್ಬರು ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ದೊಡ್ಡ ಪರಿಣಾಮ ಬೀರಿದ ಲಾಂಗೆಸ್ಟ್ ಸರ್ವಿಂಗ್ ಕಂಟಿನ್ಯೂಸ್ ಟರ್ಮ್ಸ್ PMಗಳ ಬಗ್ಗೆ ನಿಮಗೆ ಮಾಹಿತಿ ಕೊಡೋ ಪ್ರಯತ್ನ. ಆಬ್ಜೆಕ್ಟಿವ್ ಆಗಿ ಯಾವುದೇ ಪಾಲಿಟಿಕ್ಸ್ ಇಲ್ಲದೆ ಇರೋದನ್ನ ಹೇಳೋ ಪ್ರಯತ್ನ ಮಾಡಿದ್ದೀವಿ. ನಿಮ್ಮ ಒಪಿನಿಯನ್ ಏನು ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ಕಡೆಯದಾಗಿ ಕ್ವಿಕ್ ರಿಮೈಂಡರ್, ವಿಡಿಯೋ ಕೆಳಗಿರೋ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಮೆಂಟ್ನಲ್ಲಿ ಸ್ಟೇಬಲ್ ಮನಿಯ ಲಿಂಕ್ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ಭಾರತದ ಎಲ್ಲ ಬ್ಯಾಂಕ್ಗಳ ಇಂಟ್ರೆಸ್ಟ್ ರೇಟನ್ನು ಕಂಪೇರ್ ಮಾಡ್ಬೋದು. ರಿಕರಿಂಗ್ ಡೆಪಾಸಿಟ್ RDಗೆ FDಗೆ ಎಷ್ಟು ಬಡ್ಡಿ ಕೊಡ್ತಾ ಇದ್ದಾರೆ ಬ್ಯಾಂಕ್ಗಳಂತ ಚೆಕ್ ಮಾಡ್ಬೋದು. ಆಮೇಲೆ ಯಾವುದೇ ಮಾರ್ಕೆಟ್ ರಿಸ್ಕ್ ಇಲ್ಲದೆ, ಲಿಂಕೇ ಇಲ್ಲದೆ ಬ್ಯಾಂಕ್ಗಳು ಕೊಡೋ ಬಡ್ಡಿಯಲ್ಲಿ ನಿಮ್ಮ ದುಡ್ಡನ್ನು ಬೆಳೆಸೋಕೆ ನೀವು RD FD ಎಲ್ಲ ಎಕ್ಸ್ಪ್ಲೋರ್ ಮಾಡ್ಬೋದು. ಇವಾಗ 8.1ನಿಂದ 8.3% ತನಕ ಬಡ್ಡಿ ಕೊಡ್ತಿರೋ ಬ್ಯಾಂಕ್ಗಳು ಕೂಡ ಭಾರತದಲ್ಲಿದ್ದಾವೆ. ಆ ಎಲ್ಲ ಬ್ಯಾಂಕ್ಗಳನ್ನು ನಿಮ್ಮ ಹತ್ತಿರಕ್ಕೆ ತರೋ ಪ್ಲ್ಯಾಟ್ಫಾರ್ಮ್ ಸ್ಟೇಬಲ್ ಮನಿ. ಜಸ್ಟ್ $1,000 ಶುರು ಮಾಡ್ಬೋದು. ಹೈಯರ್ ಲಿಮಿಟ್ ನಿಮ್ಮ ಸಾಮರ್ಥ್ಯಾನುಸಾರ ನೀವು ಪ್ಲಾನ್ ಮಾಡ್ಕೋಬೋದು. ಸೊ ಆಸಕ್ತರು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ಇರೋ ಲಿಂಕನ್ನು ಮಿಸ್ ಇಲ್ಲದೆ ಚೆಕ್ ಮಾಡಿ ಫ್ರೀಯಾಗಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಎಕ್ಸ್ಪ್ಲೋರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.